ಪ್ರಜ್ವಲ್ ವಿಚಾರದಲ್ಲಿ ಪಿತೂರಿ ಪ್ರಶ್ನೆ ಬರೋದಿಲ್ಲ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ. ಪ್ರಜ್ವಲ್ ವಿಚಾರದಲ್ಲಿ ಪಿತೂರಿ ಪ್ರಶ್ನೆಯೇ ಬರೋದಿಲ್ಲ, ಎಲ್ಲ ಅವರೇ ಮಾಡಿರೋದು. ಹಾಗಿದ್ದಾಗ ಪಿತೂರಿ ಯಾಕೆ? ಪಿತೂರಿ ಅಂತ ಎಲ್ಲಿಂದ ಬಳಸೋದು? ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಐಟಿ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಸಂಸ್ಥೆಯಾಗಿರುವಂತದ್ದು. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅವರು. ಯಾವುದೇ ಹಸ್ತಕ್ಷೇಪ, ಪಿತೂರಿ ಎಲ್ಲಿದೆ ಇದರಲ್ಲಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾವುದೇ ಪಿತೂರಿ ಅಥವಾ ಷಡ್ಯಂತ್ರ ಇನ್ನೊಂದು ಯಾವುದು ಬರೋದಿಲ್ಲ, ಇದರಲ್ಲಿ ಪ್ರಶ್ನೆಯೇ ಇಲ್ಲ. ಅದು ಒಂದು ಪ್ರಶ್ನೆಗಳು ಎಲ್ಲ ಅವರೇ ಮಾಡ್ಕೊಂಡಿರುವಂಥದ್ದು. ಹಾಗಿದ್ದಾಗ ಪಿತೂರಿ ಯಾರು ಮಾಡ್ತಾರೆ? ಷಡ್ಯಂತ್ರವನ್ನ ಯಾರು ಮಾಡ್ತಾರೆ? ಪಿತೂರಿ ಆದ್ರೂ ಯಾಕೆ ಬರುತ್ತೆ ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಐಟಿ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಸಂಸ್ಥೆಯಾಗಿರುವಂಥದ್ದು. ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ ಕೂಡ. ಯಾವುದೇ ಹಸ್ತಕ್ಷೇಪ ಇದರಲ್ಲಿ ಇಲ್ಲ. ಪಿತೂರಿ ಎಲ್ಲಿದೆ ಇದರಲ್ಲಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಮಾಡಿದ್ದಾರೆ, ಈಗ ಬಹಿರಂಗವಾಗಿದೆ. ಪಿತೂರಿ ಪ್ರಶ್ನೆ ಎಲ್ಲಿ ಬಂತು? ಯಾಕೆ ಅದು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ದಕ್ಷ ಅಧಿಕಾರಿಗಳ ತಂಡ ಎಲ್ಲ ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾರೆ. ಹಸ್ತಕ್ಷೇಪ ಆಗಲಿ, ಪಕ್ಷಪಾತ ಆಗಲಿ, ಪಿತೂರಿ ಆಗಲಿ